ಬಸವಣ್ಣನವರ ಜೀವನ ಚರಿತ್ರೆ. ಬಸವಣ್ಣ 1134ರಿಂದ 1296ರ 12ನೇ ಶತಮಾನದ ಮಹಾನ್ ಭಾರತೀಯ ದಾರ್ಶನಿಕ, ಸಮಾಜ ಸುಧಾರಕ ಮತ್ತು ವಚನಕಾರ. ಜನ್ಮಸ್ಥಳ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ ದಂಪತಿಗಳಿಗೆ ಜನಿಸಿದರು. ಜಾತಿ ಪದ್ಧತಿ, ಲಿಂಗ ತಾರತಮ್ಯ ಮತ್ತು ಮೂಢನಂಬಿಕೆಗಳನ್ನು ವಿರೋಧಿಸಿ ಕಾಯಕವೇ ಕೈಲಾಸ ಎಂಬ ತತ್ವದಡಿ ಸಾಮಾಜಿಕ ಸಮಾನತೆಗಾಗಿ ಶ್ರಮಿಸಿದರು. ಕಲ್ಯಾಣದ ಚಾಲುಕ್ಯ ಅರಸ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಗಳಾಗಿದ್ದರು. ಬಸವಣ್ಣನವರ ಜೀವನದ ಪ್ರಮುಖ ಅಂಶಗಳು. ಜನನ ಮತ್ತು ಬಾಲ್ಯ. ಬಸವಣ್ಣನವರು 1134ರಲ್ಲಿ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಶಿಕ್ಷಣ. ಕೂಡಲ ಸಂಗಮದಲ್ಲಿ ಶಿಕ್ಷಣ ಪಡೆದ ಇವರು ಶಿವಭಕ್ತರಾಗಿ ರೂಪುಗೊಂಡರು. ವೃತ್ತಿ. ಕಲ್ಯಾಣದ ರಾಜ ಬಿಜ್ಜಳನ ಆಸ್ಥಾನದಲ್ಲಿ ಕರಣಿಕರಾಗಿ ನಂತರ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಸಾಮಾಜಿಕ ಕ್ರಾಂತಿ. ಅನುಭವ ಮಂಟಪದ ಮೂಲಕ ಲಿಂಗ, ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಧಾರ್ಮಿಕ ಮತ್ತು ಸಾಮಾಜಿಕ ಸಮಾನತೆ ಕಲ್ಪಿಸಿದರು. ವಚನಗಳ ಮೂಲಕ ಸಾಮಾನ್ಯ ಭಾಷೆಯಲ್ಲಿ ದಾರ್ಶನಿಕ ತತ್ವಗಳನ್ನು ಬೋಧಿಸಿದರು. ವಚನ ಸಾಹಿತ್ಯ. ಇವರ ವಚನಗಳ ಅಂಕಿತನಾಮ ಕೂಡಲ ಸಂಗಮ. ಅಂತ್ಯ 1196ರಲ್ಲಿ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾದರು.